ಜಾರಿಗೆ ಕೇಂದ್ರದಿಂದ ಅಧಿಸೂಚನೆ ಪ್ರಕಟ. ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಅಧಿಸೂಚನೆ. ಸಿಎಎ ಜಾರಿಗೆ ಕೇಂದ್ರದಿಂದ ಅಧಿಸೂಚನೆ ಪ್ರಕಟ. ಅಧಿಸೂಚನೆ ನೆರೆ ರಾಷ್ಟ್ರಗಳ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಪೌರತ್ವ. ಲೋಕಸಭೆ ಚುನಾವಣೆಗೂ ಮುನ್ನ ಸಿಎಎ ಜಾರಿ. ನೆರೆ ರಾಷ್ಟ್ರಗಳ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಪೌರತ್ವ ಕೊಡುವಂತ ನಿಟ್ಟಿನಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಅಧಿಸೂಚನೆ. ಸಿಎಎ ಜಾರಿಗೆ ಕೇಂದ್ರದಿಂದ ಅಧಿಸೂಚನೆ ಪ್ರಕಟ. ಇದಕ್ಕೆ ಪರ ವಿರೋಧ ಚರ್ಚೆಗಳು ಈ ಹಿಂದಿನಿಂದಲೂ ಕೂಡ ಆಗ್ತಾ ಇದೆ. ಲೋಕಸಭೆ ಚುನಾವಣೆಗೂ ಮುನ್ನ, ಲೋಕಸಭೆ ಚುನಾವಣೆಗೆ ಇನ್ನೇನು ದಿನಗಳ ಅವಧಿ ಇರೋದು, ಕ್ಷಣಗಣನೆ ಆರಂಭ ಆಗಿದೆ. ಇದಾಗಲೇ ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳಾಗ್ತಾ ಇದೆ. ಅದರ ಬೆನ್ನಲ್ಲೇ ಇದೀಗ ಸಿಎಎ ಜಾರಿಗೆ ಮುಂದಾಗಿರುವುದು. 2019ರಲ್ಲಿ ಪೌರತ್ವ ಕಾಯ್ದೆಗೆ ತಿದ್ದುಪಡಿಯನ್ನ ತಂದಿದ್ದಂತ ಕೇಂದ್ರ ಸರ್ಕಾರ ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಪಾಕಿಸ್ತಾನದಿಂದ ಬಂದಂತ ನಿರಾಶ್ರಿತರಿಗೆ ಪೌರತ್ವವನ್ನು ಕೊಡಬೇಕು ಅನ್ನೋದು. 2014 ಡಿಸೆಂಬರ್ 31ಕ್ಕೂ ಮುನ್ನ ಭಾರತಕ್ಕೆ ಆಗಮಿಸಿದವರಿಗೆ ಇದೆಲ್ಲವೂ ಕೂಡ ಅನ್ವಯ ಆಗುತ್ತೆ. ಮುಸ್ಲಿಮೇತರ ವ್ಯಕ್ತಿಗಳು 6 ವರ್ಷ ಅಥವಾ ಅದಕ್ಕೂ ಮೇಲ್ಪಟ್ಟಿದ್ದವರು ಭಾರತದಲ್ಲೇ ವಾಸ ಮಾಡಿದ್ರೆ ಅಂತವರಿಗೆ ಪೌರತ್ವ ನೀಡಲಾಗುತ್ತೆ. ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಬೌದ್ಧ, ಜೈನ, ಪಾರ್ಸಿಗಳಿಗೆ ಪೌರತ್ವ ನೀಡಲಾಗುತ್ತೆ. ಡಿಸೆಂಬರ್ 11, 2019ರಂದು ಸಂಸತ್ತಿನಲ್ಲಿ ಸಿಎಎ ಅಂಗೀಕಾರ. ಧಾರ್ಮಿಕ ಕಿರುಕುಳ ಅಥವಾ ಧಾರ್ಮಿಕ ಕಿರುಕುಳದ ಭಯದಿಂದ ಡಿಸೆಂಬರ್ 2014ರ ಮೊದಲು ಬಂದಿರುವಂತಹ ವಲಸಿಗರಿಗೆ ಪೌರತ್ವ ಸಿಗುತ್ತೆ. ನೆರೆಯ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಿಂದ ಬಂದವರಿಗೆ ಪೌರತ್ವ ನೀಡಲಾಗುತ್ತೆ. ಮುಸ್ಲಿಮೇತರರಿಗೆ ಪೌರತ್ವ ನೀಡಲು ತಿದ್ದುಪಡಿಯನ್ನ ತರಲಾಗುತ್ತೆ. ಕಾಯ್ದೆಯಲ್ಲಿ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಕೂಡಲೇ ಭಾರತದ ಪೌರತ್ವ ನೀಡೋದಕ್ಕೆ ಸಿಎಎ ಮೂಲಕ ಅವಕಾಶ ಸಿಗುತ್ತೆ. ಈ ಮೊದಲು 11 ವರ್ಷ ಭಾರತದಲ್ಲಿ ನೆಲೆಸಿದವರಿಗೆ ಈ ಅವಕಾಶ ಇತ್ತು. ಇದೀಗ ತಿದ್ದುಪಡಿಯನ್ನ ಮಾಡಿ 11 ವರ್ಷದಿಂದ 5 ವರ್ಷಕ್ಕೆ ಇಳಿಸಲಾಗಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆ 2019ರ ತಿದ್ದುಪಡಿಯನ್ನ ಮಾಡಿರುವಂತ ಕೇಂದ್ರ ಈ ಹಿಂದೆ ಇದ್ದಂತ 11 ವರ್ಷವನ್ನ ಇದೀಗ 5 ವರ್ಷಕ್ಕೆ ಇಳಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈ ಬಗ್ಗೆ ಬಹಳಷ್ಟು ಚರ್ಚೆಗಳು ಈ ಹಿಂದಿನಿಂದಲೂ ಕೂಡ ಆಗ್ತಾ ಇದೆ. ಒಂದು ಸಭೆಯಲ್ಲಿ ಮುಸ್ಲಿಂ ನಾಯಕರೊಬ್ಬರು ಈ ವಿಚಾರವಾಗಿ ಮುಸ್ಲಿಂ ಸಮುದಾಯದವರಿಗೆ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡಿದ್ರು ಅನ್ನೋದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈಗ ಇರುವಂತಹ ಅಪ್ಡೇಟ್ಸ್ ಚೈತ್ರ, ಸಿಎ ಬಗ್ಗೆ ಇವತ್ತು ಕೇಂದ್ರ ಗೃಹ ಇಲಾಖೆಯಿಂದ ಅಧಿಕೃತ ಪ್ರಕಟಣೆ ಹೊರಡಿರುವಂತದ್ದು. 2019ರ ಡಿಸೆಂಬರ್ನಲ್ಲಿ ಈ ಸಿಎಯನ್ನ ಜಾರಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಗೆ ಇದ್ದಂತಹ ತಿದ್ದುಪಡಿಯನ್ನ ತಂದು ಬಾಂಗ್ಲಾ, ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದಲ್ಲಿ ಇರ್ತಕ್ಕಂತ ಧಾರ್ಮಿಕ ಅಲ್ಪಸಂಖ್ಯಾತರು ಯಾರಿರ್ತಾರೆ ಅಂದ್ರೆ ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಪಾಕಿಸ್ತಾನದಲ್ಲಿ ಮೆಜಾರಿಟಿ ಮುಸ್ಲಿಂ ಸಮುದಾಯ ಇದೆ. ಆ ದೇಶದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಅಂದ್ರೆ ಹಿಂದೂಗಳಾಗಿರ್ಬೋದು, ಸಿಖ್, ಜೈನ್, ಬೌದ್ಧ ಇನ್ನಿತರ ಯಾವುದೇ ಅಲ್ಪಸಂಖ್ಯಾತರಾಗಿರ್ಬೋದು, ಅವರು ಒಂದ್ ವೇಳೆ 2014ರ ಒಳಗಾಗಿ ಭಾರತಕ್ಕೆ ಬಂದಿದ್ರೆ ಅವರಿಗೆ ಸೂಕ್ತವಾದಂತಹ ನಾಗರಿಕತ್ವವನ್ನು ಕೊಡುವಂತಹದ್ದು ಈ ಒಂದು ಸಿಎ ಪ್ರಮುಖ ತಿದ್ದುಪಡಿ ಕಾಯ್ದೆ ಆಗಿತ್ತು. ಇದನ್ನ ಜಾರಿ ಮಾಡಲಾಗಿತ್ತು. ಆದ್ರೆ ಇದಕ್ಕೆ ಮುಸ್ಲಿಂ ಸಮುದಾಯ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಮುಸ್ಲಿಂ ಸಮುದಾಯವನ್ನ ಯಾಕೆ ಇದರಿಂದ ಹೊರಗಿಟ್ಟು ಮಾಡ್ತಾ ಇದ್ದೀರಿ, ಮುಸ್ಲಿಂ ಸಮುದಾಯವನ್ನು ಸೇರಿಸ್ಕೊಳ್ಬೇಕು, ಆ ದೇಶಗಳಲ್ಲಿ ಇರ್ತಕ್ಕಂತಹ ಮುಸ್ಲಿಮರಿಗೂ ಒಂದ್ ವೇಳೆ ಭಾರತಕ್ಕೆ ಬರಬೇಕು ಅಂತಂದ್ರೆ ಅವ್ರಿಗೂ ಕೂಡ ಅವಕಾಶವನ್ನ ಕಲ್ಪಿಸ್ಬೇಕು ಅನ್ನುವಂಥದ್ದು ಒಂದಾದ್ರೆ, ಭಾರತದಲ್ಲಿರ್ತಕ್ಕಂತಹ ಮುಸ್ಲಿಮರ ಸಿಟಿಜನ್ಶಿಪ್ ಅನ್ನ ತೆಗೆದು ಹಾಕ್ಲಿಕ್ಕೆ ಒಂದು ಹುನ್ನಾರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿತ್ತು. ದೇಶಾದ್ಯಂತ ಪ್ರತಿಭಟನೆಗಳು ನಡೆದಿದ್ವು. 2019ರಲ್ಲಿ ದೆಹಲಿಯ ಶಾಹೀನ್ ಬಾಗ್ನಲ್ಲಿ ಮಹಿಳೆಯರು 1 ವರ್ಷಕ್ಕೂ ಹೆಚ್ಚು ಕಾಲ ಅಲ್ಲಿ ರಸ್ತೆಯಲ್ಲಿ ಕೂತು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಇದನ್ನ ಹೋಲ್ಡ್ ಮಾಡಲಾಗಿತ್ತು. ಅಂದ್ರೆ ಇದು ರಾಜ್ಯಸಭೆ, ಲೋಕಸಭೆಯಲ್ಲೂ ಕೂಡ ಈಗೊಂದು ತಿದ್ದುಪಡಿ ಕಾಯ್ದೆ ಪಾಸ್ ಆಗಿತ್ತು ಅಂತ ರಾಷ್ಟ್ರಪತಿಗಳು ಕೂಡ ಅಂಕಿತವನ್ನ ಹಾಕಿದ್ರು. ಆದ್ರೆ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿರ್ಲಿಲ್ಲ ಕೇಂದ್ರ ಗೃಹ ಇಲಾಖೆ. ಇವತ್ತು ಕೇಂದ್ರ ಗೃಹ ಇಲಾಖೆ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿದೆ. ಸಿಎ ಏನಿದೆ ಅದು ಕಾನೂನು ಜಾರಿ ಆಗುತ್ತೆ. ಅಂದ್ರೆ ಭಾರತಕ್ಕೆ ಬಂದಿರುವಂತಹ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂತಹ ಧಾರ್ಮಿಕ ಅಲ್ಪಸಂಖ್ಯಾತರು ಭಾರತದಲ್ಲಿ ನಾಗರಿಕತ್ವವನ್ನು ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ ಅನ್ನುವಂತಹದ್ದು. ಚೈತ್ರ, ಇಲ್ಲಿ ಚುನಾವಣಾ ಹೊಸ್ತಿಲಿನಲ್ಲಿ ಏನೇ ಮಾಡಿದ್ರು ಕೂಡ ಅದನ್ನ ಚುನಾವಣಾ ದೃಷ್ಟಿಯಿಂದಲೇ ನೋಡ್ಲಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಹೌದು ಚೈತ್ರ, ಚುನಾವಣೆ ಹೊಸ್ತಿಲಲ್ಲಿ ಈ ತರದೊಂದು ಜಾರಿಗೆ ಜಾರಿಗೆ ತಂದಿರುವಂತಹದ್ದು, ಈ ಕಾನೂನನ್ನ ಜಾರಿಗೆ ತಂದಿರುವಂತಹದ್ದು ಸಹಜವಾಗಿಯೇ ಭಾರತದಲ್ಲಿರ್ತಕ್ಕಂತಹ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಕೆರಳಿಸಬಹುದು. ಯಾಕಂತಂದ್ರೆ ಒಂದು CAA ಮತ್ತೆ NRC ಒಂದಕ್ಕೊಂದಕ್ಕೆ ಕನೆಕ್ಷನ್ ಇತ್ತು. ಅಂದ್ರೆ ದೇಶದಲ್ಲಿ NRC ಅನ್ನ ತಂದು ಸಿಟಿಜನ್ಶಿಪ್ ಅನ್ನ ಪ್ರೂವ್ ಮಾಡ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಾದ್ರೆ, ಮತ್ತೆ ಯಾರಿಗೆ ಸಿಟಿಜನ್ಶಿಪ್ ಇಲ್ಲ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅವರಿಗೆ ಸಿಟಿಜನ್ಶಿಪ್ ಅನ್ನ ಕೊಡುವಂತಹದ್ದು. ಇದರಿಂದ ಮುಸ್ಲಿಮರನ್ನ ಹೊರಗಿಟ್ಟಿರ್ತಕ್ಕಂಥದ್ದು ಆಕ್ರೋಶ ವ್ಯಕ್ತ ಆಗಿತ್ತು. ಇದು ಮುಸ್ಲಿಮರನ್ನ ನಾಗರಿಕತ್ವವನ್ನ ಕಿತ್ತುಕೊಳ್ಳುತ್ತೆ ಅನ್ನುವಂತ ಆರೋಪವನ್ನ ವಿರೋಧ ಪಕ್ಷಗಳು ಮಾಡಿದ್ರು, ಮತ್ತೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ಮುಖಂಡರುಗಳು ಮಾಡಿದ್ರು, ರಾಜಕೀಯ ನಾಯಕರುಗಳು ಕೂಡ ಮಾಡಿದ್ರು. ಹಾಗಾಗಿ ದೇಶಾದ್ಯಂತ ಹೋರಾಟ ನಡೆದಿತ್ತು. ಮತ್ತೆ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದು ಎಫೆಕ್ಟ್ ಆಗಿತ್ತು. ಈಗ ಈ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ತಂದಿರುವಂತಹದ್ದು, ಇದಕ್ಕೆ ಮುಸ್ಲಿಂ ಧಾರ್ಮಿಕ ಮುಖಂಡರಾಗಿರ್ಬೋದು, ರಾಜಕೀಯ ನಾಯಕರಾಗಿರ್ಬೋದು, ವಿರೋಧ ಪಕ್ಷಗಳು ಇದಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಮತ್ತೆ ಯಾವ ರೀತಿಯಾದಂತಹ ಹೋರಾಟವನ್ನ ರೂಪಿಸ್ತಾರೆ, ಇದರಿಂದ ಬಿಜೆಪಿಗೆ ಏನಾದ್ರೂ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ, ಅಥವಾ ವಿರೋಧ ಪಕ್ಷಗಳು ಇದನ್ನ ಹೇಗ್ ನೋಡ್ತವೆ, ಮತ್ತೆ ಚುನಾವಣೆ ಹೊಸ್ತಿಲಲ್ಲಿ ಆಗಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ, ಒಂದ್ ಸೆಕೆಂಡ್ ಬಿಜೆಪಿಗೆ ಸಹಾಯ ಆಗುತ್ತೆ ಹೆಚ್ಚು ಚರ್ಚೆ ಆದ್ರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ವಿರೋಧ ಪಕ್ಷಗಳು ಚರ್ಚೆ ಮಾಡಬಹುದು. ಆದ್ರೆ ಕೇಂದ್ರ ಸರ್ಕಾರ ಈ ಒಂದು ಕಾನೂನನ್ನ ಜಾರಿಗೆ ತಂದು ಒಂದು ಚರ್ಚೆಗೆ ಬಿಟ್ಟಿರುವಂತಹದ್ದು. ಇದರಿಂದ ಮುಂದೆ ಏನಾಗುತ್ತೆ, ವಿರೋಧ ಪಕ್ಷಗಳು ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತವೆ, ಇದರಿಂದ ಬಿಜೆಪಿಗೆ ಲೋಕಸಭೆಯಲ್ಲಿ ಏನ್ ಗೇನ್ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಚೈತ್ರ. ಥ್ಯಾಂಕ್ ಯು ಹರೀಶ್, ಡೀಟೇಲ್ಸ್ಗಾಗಿ.